ಸಮಸ್ಯೆ ಆಗ್ತಿರೋದು ನಿಮಗೆ, ನಿಮ್ಮ ಅಣ್ಣಂಗಲ್ಲ. ಅದಕ್ಕೆ ಮನಸ್ಸಿನಲ್ಲಿ ಏನೇನೋ ಲೆಕ್ಕಾಚಾರ ಹಾಕೊಂಡು ಏನೇನೋ ಮಾತಾಡ್ತಿದ್ದೀರಿ. ಅಮ್ಮನವ್ರ ಆಣೆಗೂ ಇಲ್ಲ ಕಣೆ. ಉಗ್ರಾಣ ಚೀಟಿ ದುಡ್ಡು ಅಂತ ಅಣ್ಣನ ಕೈ ಬರದಾಗಿದೆ. ಈಗ ಅಣ್ಣನ ಬದುಕಿಗೆ ಆಸರೆ ಅಂದ್ರೆ ಜಮೀನು ಮನೆ, ಅದ್ರ ಪತ್ರವನ್ನೇ ಬೇರೆಯವ್ರ ಕೈಗಿಡ್ತಿದ್ದಾರೆ. ಹಾಗಾದ್ರೆ ಕಿರೀಟ ಕರ್ಗೋಗ್ಬಿಡುತ್ತೆ ಅಂತೀರಾ? ವರ ಕೇಳಿ ಅಮ್ಮನವ್ರು ತಥಾಸ್ತು ಅಂದ್ರೆ ಏನು ಬೇಕಾದ್ರೂ ಆಗತ್ತೆ. ಒಪ್ಕೋಬೇಡ್ರೆ ಪಾರ್ವತಿ, ಮಹಾಬಲ ಏನೇ ಹೇಳಿದ್ರು ಮನ್ಸಿಗೆ ಹಚ್ಕೋಬೇಡ. ನಾನು ಅವ್ರನ್ನ ಗಮನಿಸ್ತಾನೆ ಇದ್ದೀನಿ. ಕೇಶವನಾಥರು ಹಾಗಂತಾರೆ ಹೀಗಂತಾರೆ ಅಂತ ಹೇಳ್ತಾನೆ ಇರ್ತಾರೆ. ಡಿಪೋ ತುಂಬಿಟ್ಟಿದೆ, ದುಡ್ಡು ಓಡಾಡ್ತಿದೆ, ನೆಮ್ಮದಿ ಇದೆ ನೋಡು. ಅದಕ್ಕೆ ಊರು ತುಂಬಾ ತಲಾಟೆ ಮಾಡ್ಕೊಂಡು ಓಡಾಡ್ತಿದೆ. 9 ವರಗಳಿರೋ ಶಂಖ ದೇವಿ ಹತ್ರ ಇದೆ. ಅದನ್ನ ತಂದು ಕೊಟ್ರೆ 1 ಕೋಟಿ ಕೊಡ್ತೀನಿ ಅಂದಿದ್ರು ಕೇಶವನಾಥರು. ಮುಂದೆ ಕೇಳ್ರಿ, ಕಿಸ್ಮೈ ದಾಸ ಹೇಳಿದ್ದೆ ಹೇಳ್ತಿರ್ತಾನಂತ. ಅಣ್ಣ ಆ ಶಂಖ ಊದಿದ. ಅಪ್ಪ, ಹಾಗಾದ್ರೆ ನಾನು ಹೋಗಕ್ ಮುಂಚೆ ನಾನು ಏನ್ ಕೇಳಿದ್ರು ಇಲ್ಲ ಅನ್ನಲ್ವಾ? ಕೇಳೆ ಮಗು, ನೀನು ಕೇಳಿದ್ದಿನ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ ದೇವಿ? 9 ಕ್ಷೇತ್ರದ ಹರಕೆ ಇದೆ. ಅದ್ರಲ್ಲಿ 1 ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ. ಇನ್ನೂ 8 ಕ್ಷೇತ್ರ ಬಾಕಿ ಇದೆ. ಶೃಂಗೇರಿಗೆ ಹೋಗಿ ಬರೋಣವಾಪ? ನಿನ್ನ ಕೈ ಮುಗಿತೀನಿ ಕಣೆ ದೇವಿ, ಕ್ಷಮಿಸ್ಬಿಡು ನನ್ನ. ಈ ಕ್ಷೇತ್ರಕ್ಕೆ ಹೋಗೋ ಒಂದು ವಿಚಾರ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ನನ್ನ ಪ್ರಾಣ ಹೋಗಲಿ ನಡೆಸ್ಕೊಡ್ತೀನಿ. ನಾವು ಬೆಟ್ಟಕ್ಕೆ ಹೋದ್ಮೇಲೆ ತಾನೆ ನನಗೆ ಕಂಡು ಬಂದಿದ್ದು. ನೋಡು, ಅಮ್ಮನವ್ರ ಕಿರೀಟ ಬರ್ತಿದೆ ಮನೆಗೆ. ನೆಗ್గు ಹೋಗಿರೋ ಆ ಕಿರೀಟನ ಅರ್ಜೆಂಟಾಗಿ ರಿಪೇರಿ ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ನಿಮ್ಗಳ ಜೊತೆ ತೀರ್ಥಯಾತ್ರೆಗೆ ಹೊರಟ್ರೆ ಮದುವೆ ತಯಾರಿ ಬೇರೆ ಆಗಬೇಕು ದೇವಿದು. ಎಷ್ಟು ಕೆಲಸ ಇರುತ್ತೆ. ಎಲ್ಲ ಬಿಟ್ಟು ಕ್ಷೇತ್ರ ದರ್ಶನ ಹೋಗೋಣ ಅಂತಿದ್ದೀರಲ್ಲ. ಅಮ್ಮನವ್ರ ವಿಚಾರದಲ್ಲಿ ನಿಮ್ಮ ನೆಪ ಚೆನ್ನಾಗಿ ಹುಡುಕ್ತೀರಪ್ಪ. ಅಮ್ಮನವ್ರನ್ನ ಮರ್ತು ಕೂತಿದ್ದೀರಾ ರೀ. ಅದಕ್ಕೆ ಉಗ್ರಾಣಕ್ಕೆ ಬೆಂಕಿ ಬಿತ್ತು, ಚೀಟಿ ದುಡ್ಡು ಮೋಸ ಆಯ್ತು. 2 ಅನಾಹುತಗಳಾಗಿದೆ. ಇನ್ನೇನಾಗಬೇಕು? ಬಿಟ್ಬಿಡೆ ಪಾರ್ವತಿ ನನ್ನ. ಗಂಡ ಜೊತೆಲಿದ್ರೆ ಅಲ್ವಾ ಗಂಡನ ಕರ್ಕೊಂಡ್ಬರ್ತೀನಿ ಅಂತ ಹರಕೆ ಹೊರೋದು. ವಿಚ್ಛೇದನ ಮಾಡ್ಕೊಂಡ್ಬಿಡೋಣ, ಆಗ ಈ ತಾಪತ್ರಯಗಳೇ ಇರಲ್ಲ. ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ನಮಸ್ಕಾರ ಡಿ ಸಿ ಮೇಡಮ್. ನಕ್ಷತ್ರ ಗೋತ್ರ ಹೇಳಿ. ಭರಣಿ ನಕ್ಷತ್ರ ವೃಷಭ ರಾಶಿ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರಂತೆ. ನಮ್ಮ ಫಿಲ್ಮ್ ಹೀರೋಯಿನ್ ರಮ್ಯಾ, ಅವಳು ಅದೇ ನಕ್ಷತ್ರದವಳು. ಇದೆಲ್ಲ ಅನಿವಾರ್ಯ ಅಲ್ವಾ? PA ಇದೊಂದು ಚಟ ಸಭಾಷ್ಗಿರಿ ಗಿಟ್ಟಿಸ್ಕೊಳಕ್ಕೆ. ಓಂ ಬ್ರಾಹ್ಮೀ ನಮಃ ಮಹೇಶ್ವರಿ ನಮಃ ಕೋಮಾತ್ಮೀ ನಮಃ. ಗಂಭೀರವಾಗಿರೋದು ಬಿಡ್ಬೇಡ್ರಿ, ಮರ್ಯಾದೆ ತೆಗಿತೀರಲ್ಲ. ಮೊನ್ನೆ ನೀನೇ ಹೇಳಿರ್ಲಿಲ್ವಾ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ, ಧರಣಿ ಆಳ್ತೀನಿ ಅಂತ. ಬೇರೆ ರಾಜ್ಯ DC ಗಳು ಅವ್ರ PAಗಳಿಗೆ ತಲೆ ಹರಟೆ ಇಡಿಯಟ್ ಅಂತೆಲ್ಲ ಬೈತಾರೆ. ನಾನು ಬೈಯೋಂಗೂ ಇಲ್ಲ, ನನ್ನ ಗಂಡ ನೀವು. ಎಲ್ಲಿ? ಬನ್ನಿ ಮೇಡಮ್, ಕಿರೀಟ ತೋರಿಸ್ತೀನಿ. ಸೊ ಯು ಆರ್ ದಿ ಏರಿಯಾ SI. ಹೌದು ಮೇಡಮ್. ಕಿರೀಟ ಕರೆಕ್ಟ್ ಸೆಕೆಂಡ್ ಬೀಳ್ಸಿದ್ದೋ ಅಥವಾ ಕೈ ತಪ್ಪಿನ ಬಿತ್ತೋ? ಕೈ ಜಾರ್ ಬಿತ್ತು ಮೇಡಮ್. ಆರಾಧನೋತ್ಸವ ಬಂತಲ್ಲ, ಅದು ಪೂರ್ವ ತಯಾರಿ ಮಾಡ್ಕೋತಿದ್ವಿ, ತಂತ್ರಿ ಕೈಯಿಂದ ಜಾರ್ ಬಿತ್ತು. ಸುದ್ದಿ ಬೇರೆನೇ ಇದೆ. ಕೆಳಗೆ ಜನ ಏನೇನೋ ಮಾತಾಡ್ಕೋತಿದ್ದಾರೆ. ಕೇಶವನಾಥ್ರಲ್ರಿ? ಬರ್ತಾ ಇದ್ದಾರೆ ಮೇಡಮ್. ಕಿರೀಟ ರಿಪೇರಿ ಜವಾಬ್ದಾರಿನ ಯಾರಿಗೆ ವಹಿಸ್ಬೇಕು ಅಂತಿದ್ದೀರಿ? ಸದಾಶಿವ ಅಯ್ಯರ್ ಅಂತ ಮೇಡಮ್. ಬೇರೆ ಊರಿನ ಜನ ಆದ್ರೆ ಕಿರೀಟ ರಿಪೇರಿ ಆಗೋದೇ ಬೇಕಾಗಿಲ್ಲ. ಲೋಕಲ್ಲು ಮೇಡಮ್. ಕೇಶವನಾಥ್ರನ್ ಬಿಟ್ಟು ಈ ಟ್ರಸ್ಟಿ ಮೆಂಬರ್ಸು, ಭೂಪಾಲಂದು, ಸದಾಶಿವ ಇರೋದು, ಇವ್ರದ್ದೆಲ್ಲ ಡೀಟೇಲ್ಸ್ ಬೇಕು. ನಿನ್ನೆವರೆಗೂ ಇವ್ರಗಳ ಕಾರ್ಯ ಚಟುವಟಿಕೆ ಏನು, ನಂಬೋದ ವ್ಯಕ್ತಿತ್ವ ಏನು, ಪಕ್ಕಾ ಡೀಟೇಲ್ಸ್ ಬೇಕು. ಓಕೆ? ಎಸ್ ಮೇಡಮ್. ದೇವಿ ದುರ್ಗಾ